ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನ ಜಾಲಹಳ್ಳಿ ಹತ್ರ ಕದಂಬ ಗಾರ್ಡನಿಯಾ ಅನ್ನುವ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಬಿಗ್ ಅಪ್ಡೇಟ್. ಕದಂಬ ಗಾರ್ಡನಿಯಾ ಅನ್ನುವ ಹೋಟೆಲ್ಗೆ ಭದ್ರತೆಯನ್ನು ಕೊಡಲಾಗಿದೆ. ರಾಮೇಶ್ವರಂ ಕೆಫೆ ಅಂತ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಸ್ಫೋಟನೆ ಮಾಡಿಬಿಟ್ರು. ಈಗ ಕದಂಬ ಗಾರ್ಡನಿಯಾಗೆ ಜಾಲಹಳ್ಳಿಯಲ್ಲಿದೆ ಇದು. ಈ ಹೋಟೆಲ್ಗೆ ಬಾಂಬ್ ಬಿಟ್ಟಿದ್ದೀವಿ ಅಂತ ಫೋನ್ ಕಾಲ್ ಬಂದಿತ್ತಂತೆ. ಏನಿದು ಹೋಟೆಲ್ಗಳಿಗೆಲ್ಲ ಅಥವಾ ಸಾರ್ವಜನಿಕರು ಇರುವ ಜಾಗಗಳಿಗೆಲ್ಲ ಈ ರೀತಿ ಕೆಂಗಣ್ಣ ಹಾಕ್ಬಿಟ್ರೆ ಕಿರಾತಕರು ಪರಮ ನೀಚರು. ಇದು ಏನ್ ಪ್ರಾಂಕ್ ಕಾಲೋ ಹೋಕ್ಸ್ ಕಾಲೋ ಮತ್ತೊಂದು ಕಾಲೋ ನನಗೆ ಗೊತ್ತಿಲ್ಲ. ಅದು ತನಿಖೆ ನಂತರದಲ್ಲೇ ಗೊತ್ತಾಗಬೇಕು. ಹಾಗಾಗಿ ಇದು ಬಹಳ ನನಗೆ ತುಂಬಾ ನೋವು ತರಿಸುವಂತ ಘಟನೆ ಇದೆಲ್ಲವೂ ಕೂಡ. ಜನ ಎಲ್ಲೋ ಕಷ್ಟಪಟ್ಟು ಒಂದು ಹೊತ್ತಿನ ಊಟಕ್ಕೋಸ್ಕರನೋ ಒಂದು ಹೊತ್ತಿನ ಅವರ ಹೊಟ್ಟೆ ಪಾಡಿಗೋಸ್ಕರನೋ ಹೆಂಡತಿ ಮಕ್ಕಳು ನೋಡ್ಕೋಬೇಕು ಅಂತಾನೋ ಕುಟುಂಬ ನೋಡ್ಕೋಬೇಕು ಅಂತಾನೋ ಅಪ್ಪ ಅಮ್ಮಂದಿರು ನೋಡ್ಕೊಳ್ಬೇಕು ಅಂತಾನೋ ಏನೇನೋ ಪ್ರಯತ್ನಗಳನ್ನು ಪಡ್ತಾ ಇರ್ತಾರೆ. ಅವನು ಯಾವನೋ ಕಿರಾತಕ ಬಾಂಬ್ ಇಟ್ಟಿದ್ದೀನಿ ಅಂತ ಫೋನ್ ಮಾಡ್ತಾನೆ. ಇನ್ನೊಬ್ನ್ಯಾವನೋ ರಾಮೇಶ್ವರಂ ಕೆಫೆ ಅಂತ ಕೆಫೆಯಲ್ಲಿ ಬಾಂಬ್ ಇಟ್ಬಿಟ್ಟು ಸ್ಫೋಟನೆ ಮಾಡಿಬಿಟ್ಟು ಸುಮಾರು ಜನಕ್ಕೆ ಗಾಯ ಆಗೋ ಥರ ಮಾಡಿಬಿಡ್ತಾನೆ. ಮತ್ತು ಅವ್ರು ಯಾರು ಅಂತ ಗಮನಿಸಿದಾಗ ಅವ್ರು ಯಾರೋ ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಾಕೊಳ್ತಾರೆ. ಹಾಗಾಗಿ ನಾವು ಇಂಥ ಕರೆಗಳನ್ನ ಹೋಕ್ಸ್ ಕಾಲ್ ಅಂತ ಇಗ್ನೋರ್ ಕೂಡ ಮಾಡೋಕ್ ಸಾಧ್ಯ ಇಲ್ಲ. ಮಾತಾಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಡೀಟೇಲ್ಸ್ ಕೊಡ್ತಾರೆ. ಎಸ್ ಮುತ್ತಪ್ಪ, ಗೋ ಹೆಡ್. ಈಗಾಗಲೇ ಕೆಲವು ಹೊತ್ತದ ಹಿಂದೆ ಅಷ್ಟೇ ಆ ಒಂದು ಹೋಟೆಲ್ ಮ್ಯಾನೇಜರ್ಗೆ ಒಂದು ಕರೆ ಬರುತ್ತೆ. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸುವಂತದ್ದು. ಇದು ಜಾಲಹಳ್ಳಿ ಬಳಿ ಇರುವಂತಹ ಕದಂಬ ಗಾರ್ಡನಿಯಾ ಅನ್ನೋ ಒಂದು ಹೋಟ್ಲು. ಈ ಹೋಟ್ಲಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಅನ್ನೋ ಒಂದು ಕರೆ ಬಂದಿರುತ್ತೆ. ಸದ್ಯ ಆ ಕರೆಯ ಆಧಾರದ ಮೇರೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಆ ಹೋಟೆಲ್ ಇರುವಂತಹ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಕಂಪ್ಲೀಟ್ ಆಗಿ ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಕಣ್ಮುಂದೆ ಈಗ ರಾಮೇಶ್ವರಂ ಕೆಫೆಯ ಒಂದು ಸ್ಫೋಟ ಆಗಿರುವಂತದ್ದು ಕೂಡ ಕಣ್ಮುಂದೆ ಇರುವಂತಹ ಕಾರಣಕ್ಕಾಗಿ ಯಾವ ಕರೆನೂ ಕೂಡ ನಾವಿಲ್ಲಿ ಏನು ಅದನ್ನು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಹೀಗಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಸ್ಥಳಕ್ಕೆ ದೌಡಾಯಿಸ್ತಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಹೋಟೆಲ್ ಸಿಬ್ಬಂದಿ ಜೊತೆಗೆ ನಾವು ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಪೊಲೀಸರು ಕೂಡ ಬಂದು ಇಲ್ಲಿ ಬಾಂಬ್ ಇಟ್ಟಿದ್ದಂತ ಕರೆ ಬಂದಿದೆ, ಎಲ್ಲರೂ ಕೂಡ ಹೋಟೆಲ್ ಅನ್ನ ಖಾಲಿ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟರು. ಹೀಗಾಗಿ ನಾವೆಲ್ಲರೂ ಕೂಡ ಹೋಟೆಲ್ ಹೊರಗೆ ಬಂದಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟು ಇದೀಗ ಹೋಟೆಲ್ ಅನ್ನ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಪ್ರತಿಯೊಂದು ಜಾಗವನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಜನರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಇದು ರಾಮೇಶ್ವರಂ ಕೆಫೆಯ ಒಂದು ಬಾಂಬ್ ಬ್ಲಾಸ್ಟ್ ನಂತರದಲ್ಲಿ ಬಂದಂತಹ ಮೊದಲ ಬಾಂಬ್ ನ ಕರೆ ಇದು ಕರೆ ಮಾಡುವಂತಹ ಕಾರಣಕ್ಕಾಗಿ ಇದು ಹುಸಿ ಬಾಂಬ್ ಅಥವಾ ನಿಜಕ್ಕೂ ಕೂಡ ಅಲ್ಲಿ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತಪಾಸಣೆ ಮಾಡ್ತಿರುವಂತದ್ದು. ಜಾಲಹಳ್ಳಿ ಬರುವಂತಹ HMT ಬರುವಂತಹ ಇದು ಏನು ಕದಂಬ ಗಾರ್ಡನ್ ಎಂಬ ಒಂದು ಹೋಟ್ಲು. ಸದ್ಯಕ್ಕೆ ಹೋಟ್ಲ್ ಇರುವಂತಹ ಎಲ್ಲಾ ಸಿಬ್ಬಂದಿ ಕೂಡ ಗಾಬರಿ ಆಗಿದ್ದಾರೆ. ಯಾಕಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಘಟನೆ ಎಲ್ಲರಿಗೂ ಕೂಡ ಭಯ ಹುಟ್ಟು ಹಾಕಿತ್ತು. ಇದೀಗ ಮತ್ತೆ ಪೊಲೀಸ್ ಓಡಿ ಬಂದು ಈಗ ತಪಾಸಣೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಈಗ ಒಂದು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಹೋಟೆಲ್ ಇರುವಂತಹ ಎಲ್ಲಾ ಸಿಬ್ಬಂದಿನೂ ಕೂಡ ಪೊಲೀಸರು ಹೊರಗಡೆ ಕಳಿಸಿ ಇಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಚಂದನ್, ಓಕೆ, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಕೆಲವು ಹೊತ್ತದ ಹಿಂದೆ ಅಷ್ಟೇ ಆ ಒಂದು ಹೋಟೆಲ್ ಮ್ಯಾನೇಜರ್ಗೆ ಒಂದು ಕರೆ ಬರುತ್ತೆ. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸುವಂತದ್ದು. ಇದು ಜಾಲಹಳ್ಳಿ ಬಳಿ ಇರುವಂತಹ ಕದಂಬ ಗಾರ್ಡನಿಯಾ ಅನ್ನೋ ಒಂದು ಹೋಟ್ಲು. ಈ ಹೋಟ್ಲಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಅನ್ನೋ ಒಂದು ಕರೆ ಬಂದಿರುತ್ತೆ. ಸದ್ಯ ಆ ಕರೆಯ ಆಧಾರದ ಮೇರೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಆ ಹೋಟೆಲ್ ಇರುವಂತಹ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಕಂಪ್ಲೀಟ್ ಆಗಿ ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಕಣ್ಮುಂದೆ ಈಗ ರಾಮೇಶ್ವರಂ ಕೆಫೆಯ ಒಂದು ಸ್ಫೋಟ ಆಗಿರುವಂತದ್ದು ಕೂಡ ಕಣ್ಮುಂದೆ ಇರುವಂತಹ ಕಾರಣಕ್ಕಾಗಿ ಯಾವ ಕರೆನೂ ಕೂಡ ನಾವಿಲ್ಲಿ ಏನು ಅದನ್ನು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಹೀಗಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಸ್ಥಳಕ್ಕೆ ದೌಡಾಯಿಸ್ತಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಹೋಟೆಲ್ ಸಿಬ್ಬಂದಿ ಜೊತೆಗೆ ನಾವು ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಪೊಲೀಸರು ಕೂಡ ಬಂದು ಇಲ್ಲಿ ಬಾಂಬ್ ಇಟ್ಟಿದ್ದಂತ ಕರೆ ಬಂದಿದೆ, ಎಲ್ಲರೂ ಕೂಡ ಹೋಟೆಲ್ ಅನ್ನ ಖಾಲಿ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟರು. ಹೀಗಾಗಿ ನಾವೆಲ್ಲರೂ ಕೂಡ ಹೋಟೆಲ್ ಹೊರಗೆ ಬಂದಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟು ಇದೀಗ ಹೋಟೆಲ್ ಅನ್ನ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಪ್ರತಿಯೊಂದು ಜಾಗವನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಜನರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಇದು ರಾಮೇಶ್ವರಂ ಕೆಫೆಯ ಒಂದು ಬಾಂಬ್ ಬ್ಲಾಸ್ಟ್ ನಂತರದಲ್ಲಿ ಬಂದಂತಹ
ಮೊದಲ ಬಾಂಬ್ ನ ಕರೆ ಇದು ಕರೆ ಮಾಡುವಂತ ಕಾರಣಕ್ಕಾಗಿ ಇದು ಹುಸಿ ಬಾಂಬ್ ಅಥವಾ ನಿಜಕ್ಕೂ ಕೂಡ ಅಲ್ಲಿ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತಪಾಸಣೆ ಮಾಡ್ತಿರುವಂತದ್ದು. ಜಾಲಹಳ್ಳಿ ಬರುವಂತಹ HMT ಬರುವಂತಹ ಇದು ಏನು ಕದಂಬ ಗಾರ್ಡನ್ ಎಂಬ ಒಂದು ಹೋಟ್ಲು, ಸದ್ಯಕ್ಕೆ ಹೋಟ್ಲ್ ಇರುವಂತಹ ಎಲ್ಲಾ ಸಿಬ್ಬಂದಿ ಕೂಡ ಗಾಬರಿ ಆಗಿದ್ದಾರೆ. ಯಾಕಂದ್ರೆ ರಾಮೇಶ್ವರಂ ಕೆಸೆಯಲ್ಲಿ ಆಗಿರುವಂತಹ ಘಟನೆ ಎಲ್ಲರಿಗೂ ಕೂಡ ಭಯ ಹುಟ್ಟು ಹಾಕಿತ್ತು. ಇದೀಗ ಮತ್ತೆ ಪೊಲೀಸ್ ಓಡಿ ಬಂದು ಈಗ ತಪಾಸಣೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಈಗ ಒಂದು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಹೋಟೆಲ್ ಇರುವಂತಹ ಎಲ್ಲಾ ಸಿಬ್ಬಂದಿನೂ ಕೂಡ ಪೊಲೀಸರು ಹೊರಗಡೆ ಕಳಿಸಿ ಇಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಚಂದನ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.